ಫಸ್ಟ್ 90% ಶೂ ಬಿಸ್ನೆಸ್ಸಸ್ಸು ಲಾಸ್ ಆಗಿ ಹೋಗ್ತಾರೆ. ಏನಕ್ಕೆ ಅಂತ ಈ ವಿಡಿಯೋಲಿ ಫುಲ್ಲಾಗಿ ನೋಡೋಣ. 50,000ದಲ್ಲಿ ಶೂ ಬಿಸ್ನೆಸ್ಸು, 1 ಲಕ್ಷದಲ್ಲಿ ಶೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರಾ. ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಇವತ್ತು ನಾವು ತಿಳಿಸ್ಕೊಡ್ತೀವಿ ನೋಡಿ. ಈಗಿರೋ ಜನ್ರೇಷನಲ್ಲಿ ಒಂದೇ ಒಂದು ಇನ್ಕಮ್ ಸೋರ್ಸ್ ಇಟ್ಕೊಂಡು ನಾವು ಸರ್ವೇ ಮಾಡ್ತೀವಿ ಅಂದರೆ ತುಂಬ ಕಷ್ಟ. ನಿಮ್ಮ ಹತ್ರ ಯಾರ ಹತ್ರ ಆದರೂ 3 to 4 hours ಟೈಮ್ ಇದೆ ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಈ ಬಿಸ್ನೆಸ್ಗೆ ಕಾಲಿಡ್ಬೋದು. ಆದರೆ 50,000 ಇನ್ವೆಸ್ಟ್ ಮಾಡಿ 1 ಲಕ್ಷ ತೆಗಿಬೋದು ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಫಾರ್ ಎಕ್ಸಾಂಪಲ್ಲು ನಾವು ಈ ಶೂ ತೊಗೊಂಡ್ರೆ ಈ ಆರ್ಟಿಕಲಲ್ಲಿ 4 ಸೈಜ್ ಬರುತ್ತೆ. ಹೋಲ್ಸೇಲಲ್ಲಿ ನಾವು ಪರ್ಚೇಸ್ ಮಾಡಬೇಕಿದ್ರೆ 6, 7, 8, 9 ಅಂತ ಬರುತ್ತೆ. ಇಲ್ಲಾಂದರೆ 7 to 10ವರೆಗೂ ಬರುತ್ತೆ. ಯಾವಾಗಲೂ ಏನಾಗುತ್ತೆ ಅಂದರೆ 6 ಮತ್ತು 7 ಸೈಜ್ ಹಾಗೆ ಉಳ್ಕೊಬಿಡುತ್ತೆ. ಅದು ನಮ್ಗೆ ಯಾವಾಗಲೂ ಡೆಡ್ ಸ್ಟಾಕೇ ಆಗೋಗುತ್ತೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಯಾವಾಗೂ ಟ್ರೆಂಡ್ ಪ್ರಕಾರ ಹೋಗಬೇಕು ನಾವು. ಆ ಟ್ರೆಂಡಿಂಗ್ ಆರ್ಟಿಕಲ್ಸ್ ತೊಗೊಬರೋದಿರ್ಬೋದು, ಮತ್ತು ಟ್ರೆಂಡ್ ಮೇಂಟೈನ್ ಮಾಡೋದಿರ್ಬೋದು. ನಾವಿವಾಗ ಹೊಸ ಟ್ರೆಂಡಾಗಿಲ್ಲಿರೋ ಆರ್ಟಿಕಲ್ ತರ್ತೀವಿ ಅಂದರೆ ನೆಕ್ಸ್ಟ್ಗೆ ಆ ಟ್ರೆಂಡೇ ಮುಗ್ದೋಗಿರುತ್ತೆ, ಅದು ಖಾಲಿ ಆಗೋಷ್ಟರಲ್ಲಿ. ಇನ್ ಕೇಸ್ ಟ್ರೆಂಡ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಆ ಸ್ಟಾಕ್ ಎಲ್ಲ ಹಾಗೆ ಡೆಡ್ ಸ್ಟಾಕಾಗೆ ಉಳ್ಕೊಬಿಡುತ್ತೆ. ಟ್ರೆಂಡ್ ಎಷ್ಟು ಮೇಂಟೈನ್ ಮಾಡಿ ಸ್ಟಾಕ್ ತರಿಸ್ತೀವೋ ಸೀಸನ್ ನೋಡಿಕೊಂಡು ಹಾಗೆ ಸ್ಟಾಕ್ ತರಿಸ್ಬೇಕಾಗುತ್ತೆ. ಕ್ಯಾಶ್ ಫ್ಲೋನು ಹಾಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಬಿಸ್ನೆಸ್ಸಲ್ಲಿ ಯಾವಾಗಲೂ ಮೇನ್ ಥಿಂಗ್ ಏನಂದರೆ ಕ್ಯಾಶ್ ಫ್ಲೋ ಮತ್ತು ಸ್ಟಾಕ್ ಮೇಂಟೆನೆನ್ಸು. ಡಿಸಿಷನ್ ಮೇಕಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ನೀವೊಂದು ಡಿಸಿಷನ್ ಮಾಡಿದ್ರೆ ಅದಕ್ಕೆ ಸ್ಟಿಕ್ ಆಗಬೇಕು. ಒಂದು ಗೆದ್ದರೆ ಲಾಭ, ಸೋತ್ರೆ ಪಾಠ ಆಗುತ್ತೆ. 1 ತಿಂಗಳು 2 ತಿಂಗಳು ಬಿಸ್ನೆಸ್ ಮಾಡಿ ತೆಗೆದುಬಿಡೋದಲ್ಲ. ಫಸ್ಟ್ 1 ವರ್ಷ ನೀವು ನಿಮ್ಮ ಬಿಸ್ನೆಸ್ನ ಸಾಕಬೇಕು. 1 ವರ್ಷ ಆದಮೇಲೆ ನಿಮ್ಮ ಬಿಸ್ನೆಸ್ಸೇ ನಿಮ್ಮನ್ನು ಸಾಕುತ್ತೆ.